ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅವರ ಸ್ಮಾರ್ಟ್ ಸ್ಕಾಲರ್ ಪ್ಲ್ಯಾನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಈಗ ಫ್ರೆಂಡ್ಸ್, 50,000 ನೀವು 5 ವರ್ಷ ಕಟ್ಟಿದರೆ 34 ಲಕ್ಷ ರೂಪಾಯಿ ನಿಮಗೆ ಸಿಗುತ್ತದೆ. ಅದು ಹೇಗಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಪ್ಲ್ಯಾನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಪ್ಲ್ಯಾನ್ ಬಂದ್ಬಿಟ್ಟು ಓನ್ಲಿ ಚಿಕ್ಕ ಮಕ್ಕಳಿಗೆ ಅಂತಲೇ ಮಾಡಿರೋದು. ಇದು ಬಂದ್ಬಿಟ್ಟು ಒಂದು ಯುಲಿಪ್ ಪ್ಲ್ಯಾನ್ ಆಗಿದೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ. ಈ ಪ್ಲ್ಯಾನ್ನ ಉದ್ದೇಶ ಬಂದ್ಬಿಟ್ಟು ಈ ಯೋಜನೆಯ ಮಕ್ಕಳ ವಿದ್ಯಾಭ್ಯಾಸ, ವಿವಾಹ ಮತ್ತು ಇತರ ಅವಶ್ಯಕ ಅಗತ್ಯಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಮುಖ್ಯವಾಗಿ ಆ ಮಗುವಿನ ಎಜುಕೇಷನ್ ಮತ್ತು ಫೈನಾನ್ಷಿಯಲಿ ಸಪೋರ್ಟ್ ಇರಲಿ ಅಂತಲೇ ಈ ಪ್ಲ್ಯಾನ್ ಮಾಡಿಸೋದು. ಎರಡನೇದಾಗಿ ಹೂಡಿಕೆ ಪ್ಲಸ್ ವಿಮೆ, ಅಂದರೆ ಇನ್ವೆಸ್ಟ್ಮೆಂಟ್ ಪ್ಲಸ್ ಇನ್ಶೂರೆನ್ಸ್. ಹೂಡಿಕೆ ಮತ್ತು ವಿಮೆಯ ನಡುವಿನ ಸಮತೋಲನ. ಇದು ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಜೊತೆಗೆ ಜೀವ ವಿಮೆಯ ಒಳಗೊಂಡಿದೆ. ಈ ಪಾಲಿಸಿಯಲ್ಲಿ ನಿಮಗೆ ಡಬಲ್ ಬೆನಿಫಿಟ್ಸ್ ಇದೆ. ಏನಪ್ಪ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಪ್ಲಸ್ ಇನ್ಶೂರೆನ್ಸ್ ಸಿಗ್ತಾ ಇದೆ. ಇವಾಗ ಏನಪ್ಪ ಅಂದರೆ ನೀವು ಹೂಡಿಕೆ ಮಾಡಿರೋದು ನಿಮಗೆ ಇನ್ವೆಸ್ಟ್ಮೆಂಟು ರಿಟರ್ನ್ಸು ನಿಮ್ಗೆ ಬಂದೇ ಬರುತ್ತೆ. ಪ್ಲಸ್ ನಿಮಗೆ ಏನಾದರೂ ಡೆತ್ ಆದರೆ ಅಥವಾ ಡಿಸಬಿಲಿಟಿ ಆದರೆ ಅದಕ್ಕೂ ಕೂಡ ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ. ನೆಕ್ಸ್ಟು ಫಂಡ್ ಆಪ್ಷನ್. ನೀವೇನಾದರೂ ಈ ಪಾಲಿಸಿನ ತೊಗೊಂಡ್ರೆ ನಿಮ್ಮ ಹೂಡಿಕೆನ ನೀವು ಯಾವ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಇದರಲ್ಲಿ 7 ಫಂಡ್ ಇದೆ. ಇದರಲ್ಲಿ ನೀವು ಆ್ಯಾವ್ರೇಜ್ ಆಗಿ ನೋಡಿಕೊಂಡು ರಿಸ್ಕ್ ಮತ್ತು ರಿವಾರ್ಡ್ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಚೂಸ್ ಮಾಡಿ ಇದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಬೆಟರ್ ಅಂತ. ಫಸ್ಟ್ ಬಂದ್ಬಿಟ್ಟು ಈಕ್ವಿಟಿ ಫಂಡು, ಸೆಕೆಂಡು ಟಾಪ್ 300 ಫಂಡ್ಸು, ಥರ್ಡ್ ಒನ್ ಈಕ್ವಿಟಿ ಆಪ್ಟಿಮೈಸರ್ ಫಂಡ್, ಫೋರ್ತ್ ಗ್ರೋತ್ ಫಂಡ್, ಫಿಫ್ತ್ ಬ್ಯಾಲೆನ್ಸ್ ಫಂಡ್, ಸಿಕ್ಸ್ತ್ ಬಾಂಡ್ ಫಂಡ್, ಸೆವೆಂತ್ ಮನಿ ಮಾರ್ಕೆಟ್ ಫಂಡ್. ನೀವು ಯಾವ ಫಂಡನ್ನು ಚೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮದು ಮೆಚುರಿಟಿ ಅಮೌಂಟು ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಲ್ಲ ಫಂಡ್ಸು ಒಂದೇ ರೀತಿ ರಿಟರ್ನ್ಸ್ ಕೊಡಲ್ಲ, ಯಾಕಂದರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನೀವು ರಿಸ್ಕ್ ಇಲ್ಲದೆ ಇರೋ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ಪಡೆಯೋದು ಉತ್ತಮ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟು ಪ್ರೀಮಿಯಂ ಪಾವತಿ. ಪ್ರೀಮಿಯಂ ಪಾವತಿ ವಾರ್ಷಿಕ, ಅರ್ಧವಾರ್ಷಿಕ, ತ್ರೈಮಾಸಿಕ ಅಥವಾ ಮಾಸಿಕವಾಗಿ ಪಾವತಿಸಬಹುದು. ನೀವು ಪ್ರೀಮಿಯಂನ ಇಯರ್ಲಿ ಕೂಡ ತುಂಬೋದು, ಹಾಫ್ ಇಯರ್ಲಿ ತುಂಬೋದು, ಕ್ವಾರ್ಟರ್ಲಿ ತುಂಬೋದು ಮತ್ತು ಮಂತ್ಲಿನ ತುಂಬೋದು. ನೀವೇನಾದರೂ ಪಾಲಿಸಿನ ತೊಗೋಬೇಕಂದ್ರೆ ಏಜ್ ಕ್ರೈಟೀರಿಯಾ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪೇರೆಂಟ್ಸ್ ಏಜ್ ಬಂದ್ಬಿಟ್ಟು 18 ವರ್ಷದಿಂದ 57 ವರ್ಷ ಒಳಗಡೆ ಇರಬೇಕು. ಪಾಲಿಸಿ ಟರ್ಮು 8 ವರ್ಷದಿಂದ 25 ವರ್ಷ ಇರುತ್ತೆ. ಹಾಗೆ ಮಕ್ಕಳ ವಯಸ್ಸು ಬಂದ್ಬಿಟ್ಟು ನೀವು ಹುಟ್ಟಿದ ಮಗುವಿನಿಂದ ಹಿಡಿದು 17 ವರ್ಷದವರೆಗೆ ನೀವು ಆ ಪಾಲಿಸಿನ ತೊಗೋಬೋದು. ನೆಕ್ಸ್ಟು ಡೆತ್ ಬೆನಿಫಿಟ್ಸ್. ಪಾಲುದಾರರ ನಿಧನ ಸಂದರ್ಭದಲ್ಲಿ ನಾಮಾಂಕಿತರಿಗೆ ಮೊತ್ತ ಪಾವತಿಸಲಾಗುತ್ತದೆ. ಪಾಲುದಾರರ ನಿಧನ ನಂತರ ಬಾಕಿ ಇರುವ ಪ್ರೀಮಿಯಮನ್ನು ಸಂಸ್ಥೆ ಪಾವತಿಸುತ್ತದೆ. ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಎಲ್ಲ ಬರೋ ಅಮೌಂಟನ್ನು ನಾಮಿನಿಗೆ ಕೊಡ್ತಾರೆ. ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನಂದರೆ, ಇವಾಗ ಏನಾದರೂ 1 ವರ್ಷ 2 ವರ್ಷ ಪ್ರೀಮಿಯಮ್ನ ತುಂಬಿ ಇನ್ನು 3 ವರ್ಷ ರಿಮೈನಿಂಗ್ ಉಳಿದಿತ್ತಂದರೆ ಆ ಉಳಿದ ಎಲ್ಲ ವರ್ಷದ ಪ್ರೀಮಿಯಮನ್ನು ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ತುಂಬಿ ಬಂದಿರೋ ರಿಟರ್ನ್ಸ್ನ ಲಾಸ್ಟಿಗೆ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್ ಬೆನಿಫಿಟ್ಸ್ ಬಂದ್ಬಿಟ್ಟು ತೆರಿಗೆ ವಿನಾಯಿತಿ ಲಾಭ. ಪ್ರೀಮಿಯಂ ಪಾವತಿಗಳಿಗೆ ಸೆಕ್ಷನ್ 80C ಅಡಿಯಲ್ಲಿ ವಿನಾಯಿತಿ ಇದೆ. ನಿಮಗೆ ಟ್ಯಾಕ್ಸ್ ಫ್ರೀ ಸಿಗುತ್ತದೆ ಈ ಪಾಲಿಸಿಯಿಂದ. ಇವಾಗ ಎಕ್ಸಾಂಪಲ್ ಮೂಲಕ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಚೈಲ್ಡ್ ಏಜ್ ಬಂದ್ಬಿಟ್ಟು ಎಕ್ಸಾಂಪಲ್ ಆಗಿ ನಾನು 1 ವರ್ಷದ ಒಳಗಿನ ಮಗು ಅಂತ ತೆಗೆದುಕೊಂಡಿದ್ದೀನಿ. ಪ್ರೀಮಿಯಮ್ಮು ಪ್ರತಿ ವರ್ಷ 50,000 ರೂಪಾಯಿ. ಪ್ರೀಮಿಯಂ ಪೇ ಅಂದರೆ 5 ವರ್ಷ ನೀವು ತುಂಬಬೇಕು. ಪ್ರತಿ ವರ್ಷ 50,000, 5 ವರ್ಷ ನೀವು ತುಂಬಬೇಕು. ಟೋಟಲ್ ಆಗಿ 2.5 ಲಕ್ಷ ರೂಪಾಯಿ ಆಗುತ್ತೆ. ಆಮೇಲೆ ಪಾಲಿಸಿ ಟರ್ಮ್ ಬಂದ್ಬಿಟ್ಟು ವೇಟಿಂಗ್ ಪೀರಿಯಡು ಪ್ಲಸ್ ಪಾಲಿಸಿ ನೀವು ಪ್ರೀಮಿಯಮ್ನ ಪೇ ಮಾಡ್ತಿರಲ್ಲ 5 ವರ್ಷ ಎಲ್ಲ ಕೂಡಿ ನಾನು 25 ಇಯರ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸಮ್ ಇನ್ಶೂರ್ಡ್ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ, ಅಂದರೆ ನೀವು ಪ್ರೀಮಿಯಮ್ನ 10 ಪಟ್ಟು ಸಮ್ ಇನ್ಶೂರ್ಡ್ ಇರುತ್ತೆ. ಪ್ರೀಮಿಯಮ್ 50,000 ರೂಪಾಯಿ, ಅದನ್ನು 5 ವರ್ಷ ನೀವು ತುಂಬಿದ್ರೆ ಟೋಟಲ್ ಆಗಿ 2,50,000 ರೂಪಾಯಿ ಆಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಒಂದು ಫಂಡ್ ನೇಮ್ನ ತೊಗೊಂಡಿದ್ದೀನಿ, ಈಕ್ವಿಟಿ ಫಂಡ್ ಅಂತ. ಅದರ ಆ್ಯಾವ್ರೇಜ್ ರಿಟರ್ನ್ಸ್ ಬಂದ್ಬಿಟ್ಟು ಪರ್ ಇಯರ್ 12%. ಅಂದರೆ ನಿಮಗೆ ಆಫ್ಟರ್ 25 ಇಯರ್ಸ್ಗೆ ಎಷ್ಟು ಸಿಗುತ್ತೆ ಅಂದರೆ 34,31,760 ರೂಪಾಯಿ ನಿಮಗೆ ಸಿಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಒಂದು ಫಂಡ್ ನೇಮ್ ತೊಗೊಂಡು ರ್ಯಾಂಡಮ್ ಆಗಿ ನಾನು ಆ್ಯಾವ್ರೇಜ್ ರಿಟರ್ನ್ಸ್ನ ತೆಗೆದಿದ್ದೀನಿ. ಇದಕ್ಕಿಂತ ಹೆಚ್ಚು ಕೊಡೋ ಫಂಡ್ಸು ಕೂಡ ಇದೆ, ಜಾಸ್ತಿ ರಿಟರ್ನ್ಸ್ ಕೊಡೋ ಫಂಡ್ ಇದೆ. ಅದನ್ನು ನೀವು ಚೂಸ್ ಮಾಡಿ ಅದರಲ್ಲೇ ಏನಾದರೂ ನೀವು ಹೂಡಿಕೆ ಮಾಡಿದರೆ 100% ಇದಕ್ಕಿಂತ ನೀವು ಜಾಸ್ತಿ ರಿಟರ್ನ್ಸ್ನ ಪಡಿಬೋದು. ಇವಾಗ ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡು ಬಂದಿದ್ದೀನಿ. ನಿಮಗೇನಾದರೂ 25 ಇಯರ್ಸ್ ತುಂಬ ಲಾಂಗ್ ಟರ್ಮ್ ಆಗ್ತಿದೆ ಅಂದರೆ, ಇವಾಗ ಈ ಎಕ್ಸಾಂಪಲಲ್ಲಿ ನಾನು 18 ವರ್ಷ ಅಷ್ಟೇ ತೊಗೊಂಡಿದ್ದೀನಿ ಶಾರ್ಟ್ ಟರ್ಮ್ ಆಗಿ. ಅದಕ್ಕೋಸ್ಕರ ಈಗ ಎಕ್ಸಾಂಪಲ್ 50,000 ನೀವು 5 ವರ್ಷ ತುಂಬಿದರೆ 2,50,000 ರೂಪಾಯಿ ಆಗುತ್ತೆ. ಫಂಡ್ ಬಂದುಬಿಟ್ಟು ಸೇಮ್ ಇರುತ್ತೆ, ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಾವ್ರೇಜ್ ರಿಟರ್ನ್ಸ್ ಕೂಡ ನಾನು ಅಷ್ಟೇ ಇಟ್ಟಿದ್ದೀನಿ, ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇದರಲ್ಲಿ ಚೇಂಜ್ ಮಾಡಿರೋದೇನೆಂದರೆ 25 ಇಯರ್ಸ್ ಇದ್ದಲ್ಲಿ 18 ವರ್ಷನ ಅಷ್ಟೇ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆವಾಗ ನಿಮಗೂ ಶಾರ್ಟ್ ಟರ್ಮ್ ಆಗಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ 18 ವರ್ಷನೂ ತೊಗೋಬೋದು.
ಹಾಗಿದ್ರೆ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂದರೆ 15,52,354 ರೂಪಾಯಿ ನಿಮ್ಗೆ ಸಿಗುತ್ತೆ. ಇದು ಯಾವಾಗ? ನಿಮಗೆ 18 ವರ್ಷ ಆದಮೇಲೆ. ನಿಮಗೇನಾದರೂ ಲಾಂಗ್ ಟರ್ಮ್ ಬೇಕಾಗಿತ್ತಂದರೆ ನೀವು 25 ಇಯರ್ಸ್ನ ತೊಗೋಬೋದು. ಈ ವಿಡಿಯೋನ ಜಾಸ್ತಿ ಲೆಂತಿ ಮಾಡೋಕ್ಕೆ ಹೋಗಲ್ಲ. ನಿಮಗೇನಾದರೂ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆನೇ ಚಾಟ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತ. ಓಕೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.